ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಭವ್ಯ ಅಂತ ಹೇಳಿ. ನನ್ನ ಮುದ್ದುಗೌರಿ ಕಿಚನ್ನಿಗೆ ಎಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋಗಳನ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ನನಗೆ ಬೇರೆ ಹೊಸ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮತ್ತು ನಮ್ಮ ಮನೆ ಹೋಮ್ ಗಾರ್ಡನ್ ಟೂರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ನೋಡಿ, ಸೇವಂತಿಗೆ ಗಿಡ ಎಷ್ಟು ಹೂವಾಗಿದೆ ಅಂತ. ಇದು ತುಂಬ ವೆರೈಟೀಸ್ ಸೇವಂತಿಗಳಿದೆ. ಈಗ ಸ್ವಲ್ಪ ಮಳೆ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ. ಕ್ರೋಟಾನ್ಸು, ಜೆರೇನಿಯಮ್ಸು, ಲಾಸ್ಟಿಗೆ ಈಗ ನೋಡಿ, ಇದು ಜೆರೇನಿಯಮ್ಸ್, ಕ್ರೋಟಾನ್ಗಳಿದೆ ಸುಮಾರು, ಮತ್ತು ಆ್ಯಂಥೇರಿಯಮ್ಸ್, ಮತ್ತು ಐವಿ ಜೆರೇನಿಯಮ್ಸ್, ಬಳ್ಳಿ ಥರ ಆಗಿ ಬರೋದಂಥದ್ದು ತುಂಬ ವೆರೈಟೀಸ್ ಇದೆ. ಇದು ಹೈಬ್ರಿಡ್ ದಾಳಿಂಬೆ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ, ತುಂಬ ಕಾಯಿ ಆಗುತ್ತೆ. ಇದು ನೋಡಿ, ಸ್ಟ್ರಾಬೆರಿ ಗಿಡ ಹಣ್ಣಾಗಿದೆ, ಈಗ ಖಾಲಿ ಆಗಿದೆ, ಈಗ ಮತ್ತೆ ಹೂವು ಆಗ್ತಾ ಇದೆ. ಇದು ನೋಡಿ, ಮನೆ ಮೇಲ್ಗಡೆ ಇರೋ ಇದು ಹ್ಯಾಂಗಿಂಗ್ ಪಾಟಲ್ಲಿ ಸುಮಾರು ಜೆರೇನಿಯಮ್ಸ್ ಹಾಕಿದ್ದೀನಿ. ಮತ್ತು ಇದು ಒಂಥರ ಕಲರ್ ದಾಸವಾಳ, ಇದು ಒಂದು ಕಲರ್ ದಾಸವಾಳ. ಇದು ಚಿಕ್ಕಿ ಹೂವು ಅಂತ ಹೇಳ್ತಾರೆ, ಕೇಪಳ ಅಂತ ಹೇಳ್ತಾರೆ ಕೆಲವರು. ನೋಡಿ, ಇದೊಂದು ವೆರೈಟಿ ದಾಸವಾಳ. ಮತ್ತು ಇದು ಚೆಂಡು ಹೂವು. ಸುಮಾರು ವೆರೈಟೀಸ್ ಜೆರೇನಿಯಮ್ಸ್ ಇದೆ. ಹ್ಯಾಂಗಿಂಗ್ ಪಾಟಲ್ಲೂ ಹಾಕಿದ್ವಿ ಮತ್ತು ನಾರ್ಮಲ್ ಪಾಟಲ್ಲೂ ಹಾಕಿದ್ವಿ. ನೋಡಿ, ಇದೊಂದು ವೆರೈಟಿ ದಾಸವಾಳ ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ವೆರೈಟಿ ಕ್ರೋಟಾನ್ ನೋಡಿ. ಇದೊಂದು ಶೋ ಗಿಡ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಎಷ್ಟು ಎತ್ತರ ಬೇಕಿದ್ರೂ ಹೋಗುತ್ತೆ. ಇದು ಜೆರೇನಿಯಂ ಗಿಡಗಳಿಗೆ ಈಗ ಮಳೆಗಾಲದಲ್ಲಾದರೆ ವಾರಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು, ಬೇಸಿಗೆಯಲ್ಲಾದರೆ 2 ದಿನಕ್ಕೊಮ್ಮೆ ನೀರು ಹಾಕಿದರೆ ಸಾಕು. ತುಂಬ ನೀರು ಹಾಕಿದರೆ ಹೂ ಬಿಡಲ್ಲ ಅದಷ್ಟು ಚೆನ್ನಾಗಿ, ಮತ್ತು ಕೊಳ್ತೋಗುತ್ತೆ. ಮತ್ತು ಸಗಣಿ ಗೊಬ್ಬರ ಎಲ್ಲ ಹಾಕಿ ಕೊಡ್ತಾ ಇರ್ತೀವಿ ನಾವು. ಮತ್ತು ಇದು ಕ್ರೋಟಾನ್ ನೋಡಿ, ಮತ್ತು ಬೋಗುನಿಲ್ಲ, ಸುಮಾರು ಕಲರ್ ಇದೆ. ಈಗ ಹೂವೆಲ್ಲ ಕಡಿಮೆ ಆಗಿದೆ. ನೋಡಿ, ಇಲ್ಲಿ ನೋಡಿ ಸುಮಾರು ವೆರೈಟೀಸ್ ಇದೆ. ಬೋಗುನಿಲ್ಲ ಎಲ್ಲ ಹೂ ಕಡಿಮೆ ಆಗಿದೆ ಈಗ ಮಳೆ ಆಗಿದ್ದರಿಂದ. ಇದು ನೀರ್ಶೋಣೆಗಳು ಗಿಡಗಳು ಎಲ್ಲ ಹೀಗಾಗಿ ರಿಪೋರ್ಟ್ ಮಾಡಿದ, ಹಾಗಾಗಿ ಹೂ ಇಲ್ಲ. ಇದು ಆರ್ಕಿಡ್ ಅಂತ, ಇದೊಂದು ವೆರೈಟಿ ಗಿಡ. ಇದು ಮಣ್ಣೆಲ್ಲ ಹಾಕಿ ಬೆಳೆಸೋದಿಲ್ಲ, ಇದು ಹಾಗೆ ಇದ್ದಿಲು ಮತ್ತು ತೆಂಗಿನ ಚಿಪ್ಪು ಇದು ಹಾಕಿ ಮಾತ್ರ ಇದು ಮಾಡೋದು. ಇದಕ್ಕೆ ವಾರಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು. ಇದು 6 months ಇರುತ್ತೆ ಈ ಹೂವು. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಯೆಲ್ಲೋ ಕಲರ್ದೊಂದು.
ಹೂ ಬರ್ತಾನೆ ಇರುತ್ತೆ. ಆದರೆ ಇದ್ರದ್ದು ಅಂದರೆ ಸ್ವಲ್ಪ ಕೇರ್ ಮಾಡಬೇಕು ಇದನ್ನು ಅಷ್ಟೇ. ಇದೊಂದು ವೆರೈಟಿ ಬಟನ್ ರೋಸ್ ಥರ ಟೈಪ್, ಇದು ತುಂಬ ಹೂವಾಗುತ್ತೆ. ಸೇವಂತಿಗೆ ಗಿಡಗಳನ್ನ ಈಗ ನೆಲದಲ್ಲಿ ಹಾಕೋದ್ರಿಂದ ತುಂಬ ಹೂ ಬಿಡುತ್ತೆ. ಪಾಟ್ಗಿಂತ ತುಂಬ ಚೆನ್ನಾಗಿ ನೆಲದಲ್ಲಿ ಹೂ ಬಿಡುತ್ತೆ. ಇದೊಂದು ಪನ್ನೀರ್ ಗುಲಾಬಿ ಅಂತ. ಗುಲಾಬಿ ಒಂದು 10-12 ಕಲರ್ ಇದೆ, ಆದರೆ ಈಗ ಒಂದು 5-6 ಕಲರ್ ಮಾತ್ರ ಹೂವಾಗಿರೋದು. ಇದು ಚಿಕ್ಕಿ ಹೂವು ಎಷ್ಟು ತುಂಬ ಆಗಿದೆ ನೋಡಿ. ಇದು ಇದೊಂದು ಥರ ಕಲರ್ ಗುಲಾಬಿ, ಇದು ತುಂಬ ಹೂ ಬಿಡುತ್ತೆ. ಇದೊಂದು ಕಲರ್ ದಾಸವಾಳ. ಇದೊಂಥರ ಕಲರ್ ಗುಲಾಬಿ ನೋಡಿ, ಇದು ಪಿಂಕ್ ಕಲರ್. ಇದು ರೆಡ್ ಕಲರ್ ಚಿಕ್ಕ. ಇದೊಂಥರ ಜಾತಿ ದಾಸವಾಳ. ಇದು ಮಾತ್ರ ನಾವು ಕಡಿತಾ ಇದ್ದಾಗೆ ತುಂಬ ಮೊಗ್ಗು ಬರುತ್ತೆ ಫ್ರೆಂಡ್ಸ್. ಇದು ಎಷ್ಟು ತುಂಬ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಹೋಗ್ಬಿಡುತ್ತೆ ಇದು. ಇದು ಅಂತ ಶೋ ಗಿಡ ನರ್ಸರಿ ಮತ್ತು ಇದರಲ್ಲಿ 3-4 ಕಲರ್ಸ್ ಇದೆ. ತುಂಬ ಬೇಸಿಗೆಯಲ್ಲಿ ತುಂಬ ಹೂವು ಆಗುತ್ತೆ. ಮರ ಥರ ಮಾಡಿ ಎತ್ತರ ಮಾಡಿ ಬಿಡ್ಬೋದು ಇದನ್ನು. ಇದು ಮಾತ್ರ ನಾವು ಕಡಿತಾ ಇದ್ದಾಗೆ ತುಂಬ ಮೊಗ್ಗು ಬರುತ್ತೆ ಫ್ರೆಂಡ್ಸ್. ಇದು ಎಷ್ಟು ತುಂಬ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಹೋಗ್ಬಿಡುತ್ತೆ ಇದು. ಇದು ಅಂತ ಶೋ ಗಿಡ ನರ್ಸರಿ ಮತ್ತು ಇದರಲ್ಲಿ 3-4 ಕಲರ್ಸ್ ಇದೆ. ತುಂಬ ಬೇಸಿಗೆಯಲ್ಲಿ ಫುಲ್ ಹೂವು ಆಗುತ್ತೆ. ಮರ ಥರ ಮಾಡಿ ಎತ್ತರ ಮಾಡಿ ಬಿಡ್ಬೋದು ಇದನ್ನು, ಬೆಳೆಸ್ಬೋದು ಇದನ್ನೆಲ್ಲ. ಇದು ನಿತ್ಯ ಪುಷ್ಪ 2 ಕಲರ್ ಇದೆ. ಇದು ಬೇಸಿಗೆಯಲ್ಲಿ ಫುಲ್ಲು ಹೂವಾಗುತ್ತೆ. ಇದೊಂದು ಕಲರ್ ರೋಸ್ ನೋಡಿ. ಇದು ನಾನು ಆಗಲೇ ಬ್ಲೂ ಕಲರ್ದು ಹೇಳಿದ್ನಲ್ಲ, ಅದರಲ್ಲಿ ವೈಟ್, ಇದು ವೈಟ್ ಕಲರ್. ಇದು ಶೋ ಗಿಡದ್ದು ಈ ಕಲರ್. ಮತ್ತು ಇದೊಂದು ವೆರೈಟಿ ಗುಲಾಬಿ. ಮಧ್ಯದಲ್ಲಿ ಒಂದೊಂದು ತರಕಾರಿ ಗಿಡಗಳನ್ನ ಹಾಕೊಂಡಿದ್ದೀವಿ. ಬದನೆಕಾಯಿ ಮತ್ತು ಮೆಣಸಿನಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ಇದೊಂದು ವೆರೈಟಿ ದಾಸವಾಳ. ಇದೊಂದು ವೆರೈಟಿ ಗುಲಾಬಿ ನೋಡಿ. ಇದು ಮತ್ತು ಇದೊಂದು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಒಂದು ಯೆಲ್ಲೋ ಕಲರ್ ದಾಸವಾಳ.
ಇದು ಜೀನಿಯಾ ಗಿಡ ಅಂತೇಳಿ, ಇದು ಬೇಸಿಗೆಯಲ್ಲಿ ಫುಲ್ ಹೂವಾಗುತ್ತೆ. ಇದ್ರ ಬೀಜಗಳನ್ನ ಹಾಕೊಂಡ್ರೆ ತುಂಬ ಹೂ ಬಿಡುತ್ತೆ. ಇದು ಮುಸಂಡ ಅಂತೇಳಿ, ಮಳೆಗಾಲದಲ್ಲಿ ಫುಲ್ ಹೂವಿರುತ್ತೆ. ಬೇಸಿಗೆಯಲ್ಲಿ ಸ್ವಲ್ಪ ಎಲ್ಲ ಮಾತ್ರ ಇರುತ್ತೆ. ಮಳೆ ತುಂಬ ಹೂವಾಗುತ್ತೆ. ಹೂವಾಗಿದೆ. ಇದೊಂದು ವೆರೈಟಿ ದಾಸವಾಳ. ಸಿಕ್ಸ್ ಮಂತ್ ಫ್ಲವರ್ ಅಂತ, ಇದು 6 ಮಂತ್ ಫ್ಲವರ್ ಅಂತ. ಇದು ಬೇಸಿಗೆಯಲ್ಲಿ ಮಾತ್ರ ಹೂವಾಗೋದು, ಮಳೆಗಾಲದಲ್ಲಿ ಆಗೋದಿಲ್ಲ. ಇದೊಂದು ಕಲರ್ ದಾಸವಾಳ. ಇದೊಂಥರ ಶಂಕದ ಥರ ಇದೆ, ಯೆಲ್ಲೋ ಕಲರಲ್ಲಿ ತುಂಬ ಹೂ ಬಿಡುತ್ತೆ. ಇದೊಂದು ಬೋನ್ಸೈ ಪ್ಲಾಂಟ್. ಇದೆಲ್ಲ ಕ್ರೋಟನ್ಸ್ಗಳು. ಇದೆಲ್ಲ ಐವಿ ಜರೇನಿಯಮ್ಸ್ ಅಂತ. ಇದು ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಅದು ಹೀಗೆ ಕೆಳಗಡೆನೇ ಬಳ್ಳಿ ಎಲ್ಲ ಬರುತ್ತೆ. ಇದೊಂದು ಬೇರೆ ಜಾತಿ ಅಂತೀರಿ ನೀವು. ಇದು ಒಂಥರ ಕ್ರೋಟಾನ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಯೆಲ್ಲೋ ಕಲರು ದಾಸವಾಳ. ಹೂವು ಆಗಲಿಲ್ಲ ಇದು. ಈಗ ಮನೆ ಹೊರಗಡೆ ನೋಡಿದರೆ ಇಂಡೋರ್ ಪ್ಲಾಂಟ್ಸ್ ಸುಮಾರಿದೆ. ಮನೆ ಒಳಗಡೆ ನೋಡಿ ಬನ್ನಿ. ಈಗ ಔಟ್ಡೋರ್ ಆಗಿದೆ.
ವಾಚಿಂಗ್.